ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಸೂರ್ಯಗೊಂದು ನಮಸ್ಕಾರ ಮಾಡಿ ಹಾಗೆ ನಮ್ಮತ್ತೆ ಚಂದದ ರಂಗೋಲಿ ಹಾಕಿದ್ರು ನೋಡಿಕೊಂಡು ಈ ಬುದ್ಧನ ಥರ ಸೈಲೆಂಟಾಗಿರಬೇಕು ಅಂತ ಅಂದ್ಕೊಂಡು ಬಂದೆ. ಇಂದು ಶುಕ್ರವಾರ ಶುಭವ ತರುವ ವಾರ ಅಂದ್ಕೊಂಡು ವಾರದ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಬಂದೆ. ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮತ್ತೆ ಅಡುಗೆನೇ ಮಾಡು ಅಂದರು. ನಮ್ಮ ಪಾಪು ಸ್ನಾನ ಮಾಡ್ಕೊಬಂದ, ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಹೇಳ್ಕೊಂಡು ಹೇಳ್ತಾ ಇದ್ಲು. ಇನ್ನೊಂದು ಕಡೆ ನಮ್ಮ ಅತ್ತೆ ಅಡುಗೆ ಆಯ್ತಾ ರಕ್ಷಿತಾ ಅಂತ ಕೇಳ್ತಾ ಇದ್ರು. ನನ್ನ ಗಂಡ ಬೇರೆ ನೀರು ಹಿಡ್ದಿದ್ಯೇನೇ ವಾರಕ್ಕೆ ಅಂತ ಕೇಳ್ತಾ ಇದ್ರು. ಎಲ್ಲದನ್ನು ಕೇಳಿ ಸಾಕಾಗಿ ಎಲ್ರೂ ಅವ್ರವ್ರ ಕೆಲ್ಸಕ್ಕೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ವರ್ಕಿಂಗ್ ವುಮೆನ್ ಆಗಿದ್ದರೆ ಫ್ಯಾಮಿಲಿ ಮಕ್ಕಳು ಎಲ್ಲರಿಗೂ ಟೈಮ್ ಕೊಡ್ಕೊಂಡು ನಮಗೂ ಟೈಮ್ ಕೊಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡ್ತಾ ರಂಗ ನೀನೇ ಕಾಪಾಡ್ಕೊಳಪ್ಪ ಅಂತ ಕೇಳ್ಕೊಂಡೆ. ಊಟ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೊರಟೆ. ಹಾಗೆ ದೇವಸ್ಥಾನದ ಹತ್ರ ಹೋಗಿ ರಂಗನ ಕೈ ಮುಗಿದು ನಂಬಿ ಕೆಟ್ಟವರೆಲ್ಲವೋ ರಂಗನ ಅಂತ. ಹಾಗೆ ನನ್ನ ಮಗಳು ಕೂಡ ದೇವರಿಗೆ ಕೈ ಮುಗಿದು ಬೀಳ್ತಿದ್ದಾಳೆ ಅವಳು ಕೂಡ. ಅದಾದ ನಂತರ ನನ್ನ ಮಗಳು ಕರ್ಕೊಂಡು ಸೀದಾ ಅಂಗನವಾಡಿ ಹತ್ರ ಹೋಗಿ ಅಂಗನವಾಡಿ ಬಾಗಿಲು ತೆಗೆದು ಅಂಗನವಾಡಿನೆಲ್ಲ ಸ್ವಚ್ಛತೆ ಮಾಡಿ ಕೂತಿದ್ವಿ. ಅಷ್ಟರೊಳಗೆ ಮಕ್ಕಳನ್ನೆಲ್ಲ ಅವ್ರವ್ರ ತಾಯಿದಿರು ಕರ್ಕೊಬರ್ತಾಯಿದ್ರು. ಹಾಗೆ ಅಂಗನವಾಡಿಲಿ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ಮಕ್ಕಳ ತಾಯಿದಿರೆಲ್ಲ ಮಕ್ಕಳನ್ನ ಕರ್ಕೊಬಂದು ಬಿಟ್ಟು ಹೋದರು. ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಡುಗಳು ಹೇಳ್ಕೊಟ್ಟು ಮಕ್ಕಳಿಗೆಲ್ಲ ಊಟ ಕೊಟ್ಟು ಅದಾದ ನಂತರ ಏನೇನು ಕೆಲಸ ಇತ್ತೋ ಎಲ್ಲ ಮುಗಿಸ್ಕೊಂಡು ಸಂಜೆ 4 ಗಂಟೆಗೆ ಮಕ್ಕಳನ್ನೆಲ್ಲ ಅಲ್ಲಿಂದ ಕರ್ಕೊಂಡು ಸೀದಾ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ,